ಹಾಯ್ ಫ್ರೆಂಡ್ಸ್, ಮಸ್ ಕನ್ನಡ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ರಾಘವೇಂದ್ರ ಸ್ವಾಮಿಗಳ ಈ ಒಂದು ಬೀಜ ಮಂತ್ರವನ್ನ ಕೇವಲ 3 ಬಾರಿ ಜಪಿಸಿದ್ರೆ ಸಾಕು. ರಾಘವೇಂದ್ರ ಸ್ವಾಮಿಗಳ ಪವಾಡ ಶಕ್ತಿ ಏನು ಅಂತ ನೀವು ನೋಡೇ ಇದ್ದೀರಾ. ಕೇವಲ 3 ಬಾರಿ ಚಿಕ್ಕ ಮಂತ್ರವನ್ನು ಜಪಿಸಿದ್ರೆ ಸಾಕು. ಆಮೇಲೆ ನಿಮ್ಮ ಜೀವನದಲ್ಲಿ ಆಗುವುದಿಲ್ಲ ಪವಾಡ. ತಮಾಷೆ ಅನ್ಕೋಬೇಡಿ. ದೈವಿ ಶಕ್ತಿಯ ಮಂತ್ರ ಜಪಿಸಿದಾಗ ಆಗುವ ಪವಾಡವನ್ನ ಅನುಭವಿಸಿದವರಿಗೆ ಮಾತ್ರ ತುಂಬಾ ಚೆನ್ನಾಗಿ ಗೊತ್ತು. ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಸಂದರ್ಭದಲ್ಲಿ ಈ ಪವರ್ಫುಲ್ ಮಂತ್ರವನ್ನ 3 ಬಾರಿ ಜಪಿಸಿದ್ರೆ ಸಾಕು. ಎಂತಹದೇ ಸಮಸ್ಯೆ ಇದ್ರೂ ಕೂಡ, ನಿಂತು ಹೋದ ಕಾರ್ಯ ಇದ್ರೂ ಕೂಡ ಅದು ಪೂರ್ಣವಾಗುತ್ತೆ. ಹೌದು ಸ್ನೇಹಿತರೆ, ಬ್ರಹ್ಮ ಮುಹೂರ್ತ ಸಮಯದಲ್ಲಿ ಅಂದರೆ ಬೆಳಿಗ್ಗೆ 3:35 ನಂತರ 5:30 ಒಳಗೆ ಪ್ರಕೃತಿಯಲ್ಲಿ ಎಲ್ಲಾ ದೇವತೆಗಳು ಸಂಚರಿಸುವ ಸಮಯ. ಈ ಸಮಯದಲ್ಲಿ ನೀವು ಏನು ಕೇಳ್ಕೊಂಡ್ರು ಕೂಡ ಅದು ಸತ್ಯವಾಗುತ್ತೆ. ಅದರಲ್ಲಿಯೂ ಕೂಡ ಈ ಸಂದರ್ಭದಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಈ ಪವರ್ಫುಲ್ ಮಂತ್ರ ಬೀಜವನ್ನ ಪಠಿಸಿದ್ರೆ ಕೇವಲ 3 ಬಾರಿ ಜಪಿಸಿದ್ರೆ ಸಾಕು. ನಿಮ್ಮ ಕೋರಿಕೆ ಏನೇ ಇರಲಿ ಅದು ನೆರವೇರುತ್ತೆ. ಯಾವುದೇ ರೀತಿಯ ಅಡೆತಡೆಯಿಂದ ನಿಂತು ಹೋದ ಕಾರ್ಯ ಕೂಡ ಪೂರ್ಣ ಆಗುತ್ತೆ. ಆದ್ರೆ ಒಂದು ಷರತ್ತು ಏನೆಂದ್ರೆ, ಇದನ್ನು ಸೂರ್ಯೋದಯದ ಒಳಗೆ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿಯೇ ಜಪಿಸಬೇಕು. ಇದನ್ನು ಜಪಿಸುವಾಗ ನೀವು ಸ್ನಾನ ಮಾಡುವ ಅವಶ್ಯಕತೆ ಇಲ್ಲ, ಯಾವುದೇ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ, ಶುದ್ಧಾಚಾರ ಬೇಕಾಗಿಲ್ಲ. ಬೆಳಿಗ್ಗೆ ಬೇಗ ಎದ್ದು ಎಲ್ಲಿ ಮಲಗಿರ್ತೀರಿ ಅಲ್ಲೇ ಕುತ್ಕೊಂಡು ಈ ಮಂತ್ರವನ್ನ 3 ಬಾರಿ ಜಪಿಸಿದ್ರೆ ಸಾಕು. ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ನಿಂತು ಹೋದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಪೂರ್ಣ ಆಗುತ್ತೆ. ಎಂತ ಆಸೆ ಅಭಿಲಾಷೆಗಳಿದ್ರು ಕೂಡ ಅದು ನೆರವೇರುತ್ತೆ. ತಡೆಯಲಾಗದ ಕಷ್ಟ ಬಂದಿದ್ರು ಕೂಡ, ಮುಟ್ಟಿದ್ದೆಲ್ಲ ಮಣ್ಣಾಗಿದ್ರು, ಇಷ್ಟು ದಿನ ಮಣ್ಣಾಗಿದ್ರು, ದೌರ್ಭಾಗ್ಯ ಬೆನ್ನತ್ತಿದ್ರು, ಕೇವಲ 3 ಬಾರಿ ಈ ರಾಘವೇಂದ್ರ ಸ್ವಾಮಿಗಳ ಈ ಮಂತ್ರವನ್ನ ನೀವು ಜಪಿಸಿದ್ರೆ ಸಾಕು. ಎಂತಹ ಗ್ರಹಚಾರ ದೋಷ ಇರಲಿ, ಮಂಗಳ ದೋಷ ಇರಲಿ, ಶನಿ ದೋಷ ಇರಲಿ, ವಾಸ್ತು ದೋಷ ಇರಲಿ, ಎಲ್ಲವೂ ಕೂಡ ಮಾಯವಾಗಿ ಹೋಗುತ್ತೆ. ನಿಮ್ಮ ಮೇಲೆ ಹಿತಶತ್ರುಗಳು ಯಾವುದೇ ರೀತಿಯ ಪ್ರಯೋಗ ಮಾಡಿದ್ರು ಕೂಡ ಆ ಕ್ಷಣದಿಂದಲೇ ಸ್ವಾಮಿಗಳ ಅನುಗ್ರಹದಿಂದ ನಿಮಗೆ ರಕ್ಷಣೆ ಸಿಗುತ್ತೆ. ಭಕ್ತಿಯಿಂದ ರಾಘವೇಂದ್ರ ಸ್ವಾಮಿಗಳನ್ನ ನೀವೇ ಗತಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಮಂತ್ರವನ್ನ 3 ಬಾರಿ ಜಪಿಸಿದ್ರೆ ಸಾಕು. ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಪರಿಹಾರ ಆಗುವುದಿಲ್ಲ ಎನ್ನುವ ಒಂದೇ ಒಂದು ಅನುಮಾನನೂ ಇಲ್ಲ. ಈ ಮಂತ್ರ ಯಾವುದು, ಯಾವ ರೀತಿ ಜಪಿಸಬೇಕು ಸಂಪೂರ್ಣವಾಗಿ ನಾವಿವಾಗ ತಿಳಿಸ್ಕೊಡ್ತೀವಿ. ನೀವು ಗುರು ರಾಘವೇಂದ್ರ ಸ್ವಾಮಿಗಳ ನಿಜವಾದ ಭಕ್ತರಾಗಿದ್ರೆ ಈ ಕೂಡಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ ಅಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ಸ್ವಾಮಿ ನಮಃ ಅಂತ ಕಮೆಂಟ್ ಮಾಡಿ. ನಿಮ್ಮ ಕೋರಿಕೆಯನ್ನು ಬರೆದು ಆ ರಾಘವೇಂದ್ರ ಸ್ವಾಮಿಗೆ ಅರ್ಪಿಸಿ. ವೀಕ್ಷಕರೇ, ರಾಘವೇಂದ್ರ ಸ್ವಾಮಿ ಅಂದ್ರೆ ಸಾಕು, ಕಲಿಯುಗದ ಪ್ರತ್ಯಕ್ಷ ದೈವ, ಕಾಮಧೇನು. ರಾಯರನ್ನು ಆರಾಧಿಸುವ ಭಕ್ತ ಕೋಟಿ ಅಸಂಖ್ಯಾತ. ಭಕ್ತಗಣ ಗುರು ರಾಯರ ಸನ್ನಿಧಿಗೆ ಬರ್ತಾನೆ ಇರ್ತಾರೆ. ಮಂತ್ರಾಲಯದ ಮಹಿಮೆ ಎಂತದ್ದಿರಬೇಕು ಅಂತ ಊಹಿಸಬಹುದಲ್ವಾ? ದೈವಾಂಶ ಸಂಭೂತರಂತೆ ಅವತರಿಸಿ ಜನರ ಕಷ್ಟ ಕಾರ್ಪಣ್ಯ ನೀಗಿದವರನ್ನೆಲ್ಲ ನಾವು ಈ ನೆಲ ಮಹಾ ಮಹಿಮರೆಂದು ಗುರುತಿಸಿ ಆರಾಧಿಸಿದೆ. ರಾಘವೇಂದ್ರ ಸ್ವಾಮಿಗಳು ಅಕ್ಷರಶಃ ದೈವಾಂಶ ಸಂಭೂತರು. ಅದಕ್ಕೆ ಅವರನ್ನ ಕಲಿಯುಗದ ಕಾಮಧೇನು ಅಂತ ನಾವೆಲ್ಲ ಕರಿತಾ ಇದ್ದೀವಿ. ಹೀಗೆ ನಂಬಿಕೆ ಯಾವುದೇ ಭಕ್ತರನ್ನ ಸ್ವಾಮೀಜಿಯವರು ಇವತ್ತಿಗೂ ಕೈಕೊಟ್ಟ ಉದಾಹರಣೆಗಳೇ ಇಲ್ಲ. ರಾಘವೇಂದ್ರ ಸ್ವಾಮಿಗಳ ಮಂತ್ರವನ್ನು ಮುಂಜಾನೆ 3 ಬಾರಿ ಜಪಿಸುವುದರಿಂದ ಎಲ್ಲ ಸಮಸ್ಯೆ ಪರಿಹಾರ. ಆಗದೇ ಇರುವ ಸಮಸ್ಯೆ ಯಾವುದೇ ಇರಲಿ ಕೇವಲ ಗಂಟೆಗಳಲ್ಲಿ ಪರಿಹಾರ ಆಗುತ್ತೆ. ಮಕ್ಕಳಿಲ್ಲದವರಿಗೆ ಮಕ್ಕಳಾಗಿ ಸಿಗುತ್ತೆ, ಉದ್ಯೋಗ ಹುಡುಕುವವರಿಗೆ ಉದ್ಯೋಗ ಸಿಗುತ್ತೆ. ಅದೇ ರೀತಿ ಹಣಕಾಸಿನ ಸಮಸ್ಯೆ, ಸಾಲಬಾಧೆ ಸಮಸ್ಯೆ ಇವೆಲ್ಲವೂ ಕೂಡ ಕೆಲವೇ ದಿನಗಳಲ್ಲಿ ಪರಿಹಾರ ಆಗುತ್ತೆ. ಆರೋಗ್ಯ ಸಮಸ್ಯೆ, ವೈದ್ಯರಿಂದ ಗುಣಪಡಿಸಲಾಗದ ಸಮಸ್ಯೆ ಇದ್ರೂ ಕೂಡ ಸ್ವಾಮಿಗಳ ಪವಾಡದಿಂದ ಅದು ದೂರ ಆಗುತ್ತೆ. ನೀವು ಈಗಾಗಲೇ ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ, ಮಾಧ್ಯಮಗಳಲ್ಲಿ ನೋಡನೇ ಇರ್ತೀರಾ. ರಾಘವೇಂದ್ರ ಸ್ವಾಮಿಗಳ ಮಂತ್ರ ಜಪ, ಆತನ ಶಕ್ತಿ ಬರೀ ಬಾಯಿಂದ ಹೇಳಲು ಸಾಧ್ಯನೇ ಇಲ್ಲ. ಸ್ವಂತ ಬಿಸ್ನೆಸ್ ಮಾಡಬೇಕು ಅನ್ಕೊಂಡ್ರೆ, ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಬ್ರಹ್ಮ ಮುಹೂರ್ತದಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನ
ನೆನೆಸಿಕೊಂಡು ಈ ಮಂತ್ರವನ್ನ ಜಪಿಸಿದ್ರೆ ಸಾಕು. ರಾಘವೇಂದ್ರ ಸ್ವಾಮಿಗಳ ಪವಾಡದಿಂದ ಕೆಲವೇ ತಿಂಗಳುಗಳಲ್ಲಿ ಹೊಸ ಬಿಸ್ನೆಸ್ ಪ್ರಾರಂಭ ಮಾಡ್ತೀರಿ. ಅದೇ ರೀತಿ ನಿಮ್ಮ ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯ, ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ ಆಗ್ತಿದ್ರೆ, ಓದಲು ಆಸಕ್ತಿ ಇಲ್ಲ ಅಂತಂದ್ರೆ ರಾಘವೇಂದ್ರ ಸ್ವಾಮಿಗಳನ್ನ ಸ್ಮರಿಸಿದ್ರೆ ಸಾಕು. ರಾಘವೇಂದ್ರ ಸ್ವಾಮಿಗಳ ದೃಷ್ಟಿ ನೇರವಾಗಿ ನಿಮ್ಮ ಮಕ್ಕಳ ಮೇಲೆ ಬಿದ್ದು ವಿದ್ಯಾಭ್ಯಾಸದಲ್ಲಿ ರ್ಯಾಂಕ್ ಪಡೆಯುವಷ್ಟು ಚುರುಕಾಗಿ ಹೋಗ್ತಾರೆ. ಆದರೆ ಸ್ನೇಹಿತರೆ, ಈ ಮಂತ್ರವನ್ನ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಜಪಿಸಬೇಕು. ಅಂದರೆ ಬೆಳಗಿನ ಜಾವ ಸೂರ್ಯೋದಯದ ಒಳಗೆ ಎದ್ದೇಳಬೇಕು. ಇದಕ್ಕೆ ಯಾವುದೇ ರೀತಿಯಲ್ಲಿ ಶುದ್ಧಾಚಾರ ಬೇಕಾಗಿಲ್ಲ, ಜಪ ಮಾಡುವ ಅವಶ್ಯಕತೆ ಇಲ್ಲ, ಪೂಜೆ ಮಾಡುವ ಅವಶ್ಯಕತೆ ಇಲ್ಲ. ಎಲ್ಲಿ ಮಲಗಿದ್ರೆ ಅಲ್ಲೇ ಕುತ್ಕೊಂಡು ಈ ಮಂತ್ರವನ್ನ ನೀವು ಜಪಿಸಿದ್ರೆ ಸಾಕು. ಯಾವ ಉದ್ದೇಶದಿಂದ ಈ ಮಂತ್ರವನ್ನ ಜಪಿಸ್ತಾ ಇದ್ದೀರಿ ಅದನ್ನು ಮೊದಲನೇದಾಗಿ ಸಂಕಲ್ಪ ಮಾಡ್ಕೋಬೇಕು. ಸುಮಾರು ವರ್ಷಗಳಿಂದ ಮನೆ ಕಟ್ಟೋಕೆ ಆಗ್ತಾ ಇಲ್ಲ ಅಂದ್ರೆ, ಹಣಕಾಸಿನ ಸಮಸ್ಯೆ ಬರ್ತಾ ಇದ್ರೆ, ಇಂತಹ ಸಮಯದಲ್ಲಿ ಈ ಮಂತ್ರವನ್ನ ಜಪಿಸಿ ರಾಘವೇಂದ್ರ ಸ್ವಾಮಿಗಳನ್ನ ಪ್ರಾರ್ಥನೆ ಮಾಡ್ಕೊಂಡು, ಹಣಕಾಸಿನ ಸಮಸ್ಯೆಯಿಂದ ನನ್ನ ಮನೆ ಆಗ್ತಾ ಇಲ್ಲ, ನೀವೇ ಕರುಣೆ ತೋರಿ ನಮ್ಮ ಮನೆ ಪೂರ್ಣ ಆಗುವ ರೀತಿ ಮಾಡಿ ಅಂತ ಬೇಡ್ಕೊಂಡ್ರೆ ಸಾಕು. ಪವಾಡ ರೀತಿಯಲ್ಲಿ ನಿಮ್ಮ ಹೊಸ ಮನೆ ಗೃಹ ಪ್ರವೇಶ ಆಗುವುದನ್ನ ನೀವು ಕಣ್ಣಾರೆ ನೋಡ್ತೀರಿ. ಮೊದಲನೇದಾಗಿ ಯಾವುದೇ ದಿನ ಇದನ್ನ ಪ್ರಾರಂಭ ಮಾಡಬಹುದು. ಬೆಳಿಗ್ಗೆ ಬೇಗ ಹೇಳಬಹುದು. ಇದಕ್ಕೆ ಇಂಥದ್ದೇ ದಿನ ಅಂತ ಏನಿಲ್ಲ, ಯಾವಾಗ ಬೇಕಾದ್ರೂ ಅವಾಗ ಮಾಡ್ಬೋದು. ಕುತ್ಕೊಂಡಲ್ಲೇ ಕುತ್ಕೊಂಡು ರಾಘವೇಂದ್ರ ಸ್ವಾಮಿಗಳನ್ನ ಕಣ್ ಮುಚ್ಕೊಂಡು ಸ್ಮರಣೆ ಮಾಡ್ಬೇಕು. 3 ಬಾರಿ ಮನಸ್ಸಿನಲ್ಲಿ ಉಚ್ಚರಿಸಬೇಕು. ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಈ ಮಂತ್ರವನ್ನ ನೀವು 3 ಬಾರಿ ಜಪಿಸಬೇಕು. ಸತ್ಯ ಮತ್ತು ಧರ್ಮದ ಜೀವಂತ ಉದಾಹರಣೆಯಾಗಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯು ಕಲ್ಪವೃಕ್ಷ ಮತ್ತು ಕಾಮಧೇನು ಯಾವ ಅನುಗ್ರಹವನ್ನು ಬಯಸುತ್ತೀರೋ ಅದನ್ನು ಅನುಗ್ರಹಿಸುತ್ತೆ ಎಂದು ಈ ಸ್ತೋತ್ರದ ಅರ್ಥ. ಏಕಾಗ್ರತೆ ಮತ್ತು ಪವಿತ್ರ ಮನಸ್ಸಿನಿಂದ ನೀವು ದಿನಕ್ಕೆ ಕೇವಲ 3 ಬಾರಿ ಸ್ತೋತ್ರವನ್ನು ಪಠಿಸೋದ್ರಿಂದ ಜೀವನದಲ್ಲಿ ಎಲ್ಲಾ ರೀತಿಯ ತೊಂದರೆಗಳು, ಸಮಸ್ಯೆಗಳು ದೂರ ಆಗುತ್ತೆ. ಈ ಮಂತ್ರವನ್ನ ಕೇವಲ 3 ಬಾರಿ ಜಪಿಸಿದ್ರೆ ಸಾಕು. ಮನಸ್ಸಿನಲ್ಲಿ ಕೂಡ ಹೇಳ್ಕೋಬಹುದು. ನಂತರ ರಾಘವೇಂದ್ರ ಸ್ವಾಮಿಗಳನ್ನ ಸ್ಮರಣೆ ಮಾಡಿಕೊಂಡು ಯಾವ ಉದ್ದೇಶಕ್ಕಾಗಿ ಈ ಮಂತ್ರವನ್ನ ಜಪಿಸ್ತಾ ಇದ್ದೀರಿ ಅದನ್ನು ನೀವು ಚಿತ್ರ ರೂಪದಲ್ಲಿ ನೋಡಬೇಕು. ಉದಾಹರಣೆಗೆ, ಮನೆ ಆಗ್ಬೇಕಂತಿದ್ರೆ ಮನೆ ಆದ ಬಳಿಕ ನಿಮ್ಮ ಮನೆ ಯಾವ ರೀತಿ ಕಾಣಿಸುತ್ತೆ ಅಂತ 5 ನಿಮಿಷಗಳ ಕಾಲ ಒಂದು ಚಿತ್ರ ರೂಪದಲ್ಲಿ ಕಲ್ಪನೆ ಮಾಡ್ಕೋಬೇಕು. ನಂತರ ನಿಮ್ಮ ಮನೆ ಸಂಪೂರ್ಣವಾಗಿ ಮಾಡಿಕೊಟ್ಟ ಆ ಭಗವಂತನಿಗೆ ಧನ್ಯವಾದವನ್ನ ಹೇಳ್ಬೇಕು. ಇದು ನಿಮಗೆ ಸಿಂಪಲ್ ಅನಿಸಿರಬಹುದು, ಆದ್ರೆ ಇದನ್ನ ಮಾಡಿ ನೋಡಿ. ಪವಾಡ ರೀತಿಯಲ್ಲಿ ಎಷ್ಟೋ ವರ್ಷಗಳಿಂದ ನಿಂತು ಹೋದ ನಿಮ್ಮ ಕೆಲಸ ಪೂರ್ಣ ಆಗುತ್ತೆ. ಇದನ್ನ ನೀವು ಪ್ರತಿದಿನ ಮಾಡಿದರೆ ತುಂಬಾ ಒಳ್ಳೆಯದು. ಸಾಧ್ಯವಾಗಿಲ್ಲ ಅಂದ್ರೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನಗಳಲ್ಲಿ ಮಾಡಬಹುದು. ಇಲ್ವಾದ್ರೆ ರಾಯರಿಗೆ ಇಷ್ಟವಾದ ಗುರುವಾರದ ದಿನ ಮಾಡಬಹುದು. ಇದನ್ನು ಮಾಡುತ್ತಾ ಬನ್ನಿ. ಗುರು ರಾಘವೇಂದ್ರ ಸ್ವಾಮಿ ನಿಮ್ಮನ್ನ ಕೈ ಬಿಡೋದೇ ಇಲ್ಲ. ಅವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಅಡೆತಡೆಯಾಗಿದ್ದ ಎಲ್ಲ ಕೆಲಸ ಕಾರ್ಯಗಳು ಯಾವ ರೀತಿ ಯಶಸ್ವಿ ಆಗುತ್ತೆ ಅನ್ನೋದನ್ನ ಕಣ್ಣಾರೆ ನೋಡ್ತೀರಾ. ಪ್ರತಿಯೊಬ್ರು ಕಾಮೆಂಟ್ ಬಾಕ್ಸ್ ಅಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಾಮೆಂಟ್ ಮಾಡಿ.